ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ನಾನು ಸಂಪರ್ಕ ಸಂಸ್ಥೆಯಿಂದ ಬಂದಿದ್ದೀನಿ. ನಾನು ಈ ಸಂಸ್ಥೆಯಲ್ಲಿ ಸುಮಾರು 12 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಂಪರ್ಕ ಸಂಸ್ಥೆಯಲ್ಲಿ ಸುಮಾರು 35 ವರ್ಷದಿಂದ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಬಂದಿದೆ. ಈಗ ವಿಶೇಷವಾಗಿ ಬೆಂಗಳೂರಲ್ಲಿ ವಲಸೆ ಬಂದಿರೋಂಥ ಕಟ್ಟಡ ಕಾರ್ಮಿಕರ ಮಕ್ಕಳ ಸುರಕ್ಷತೆ, ಆರೋಗ್ಯ, ಆಮೇಲೆ ಅವರ ಸಾಮಾಜಿಕ ಭದ್ರತೆ, ಅಭಿವೃದ್ಧಿ, ಹೀಗೆ ಒಟ್ಟಿನಲ್ಲಿ ಅವರ ಜೀವನದಲ್ಲಿ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಬರ್ಬೇಕಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೀಗಿರುವಾಗ ನಮ್ಮ ಬೆಂಗಳೂರಲ್ಲಿ ಶ್ರಮಿಕ ಸಹಾಯ ಕೇಂದ್ರವು, ನಮ್ಮ ಸಂಪರ್ಕದಿಂದ ಶ್ರಮಿಕ ಸಹಾಯ ಕೇಂದ್ರ ಅಂತ ಹೇಳ್ಬಿಟ್ಟು 3 ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು SRS ಟವರ್ ಪೀಣ್ಯದಲ್ಲಿದೆ, ಇನ್ನೊಂದು ಕಮನಹಳ್ಳಿಯಲ್ಲಿದೆ, ಇನ್ನೊಂದು ಆಫೀಸು ಬನಶಂಕರಿಯಲ್ಲಿದೆ. ಈ 3 ಆಫೀಸಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನ ಹಾಕೊಂಡು ಸ್ಥಳೀಯ ಸಮುದಾಯಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಹೆಣ್ಮಕ್ಳ ಸಂಬಂಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಗರ್ಭಿಣಿ ಮಹಿಳೆಯರ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ಹೇಗಿರ್ಬೇಕು, ಯಾಕಪ್ಪ ಇದು ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಹೆಣ್ಣು ಮಕ್ಕಳಲ್ಲಿ, ಅದು ಬಡತನದಲ್ಲಿರೋಂಥ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ತಾಯಿ ಮಕ್ಕಳ ಮರಣ ಸಂಖ್ಯೆ ಜಾಸ್ತಿ ಇತ್ತು. ಅದನ್ನ ಕಡಿಮೆ ಮಾಡ್ಬೇಕಂತ ಸರ್ಕಾರ ಒಂದು ಯೋಜನೆ ಬಂದಿದೆ. ಈ ಯೋಜನೆ ಏನಂದ್ರೆ, ಅವ್ರಿಗೆ ಗರ್ಭಿಣಿ ತಾಯಿ ಪ್ರಸವ ಪೂರ್ವದಲ್ಲಿ ಹೇಗಿರ್ಬೇಕು, ಪ್ರಸವದ ನಂತರ ಹೇಗಿರ್ಬೇಕಂತ ಗೊತ್ತಿಲ್ದಿರ, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ದಿರ ಇದ ಒಂದು ಮರಣಗಳಾಗ್ತಾ ಇದ್ವು. ಇದನ್ನ ಮರಣ ತಪ್ಪಿಸ್ಬೇಕಂತ ಒಂದು ತಾಯಿ ಕಾರ್ಡ್ ಅನ್ನೋ ಯೋಜನೆ ಬಂತು. ಈ ಯೋಜನೆ ಏನಂದ್ರೆ ತಾಯಿ ಮತ್ತು ಮಗುವಿನ ಸುರಕ್ಷತಾ ಕಾರ್ಡ್. ಇದು ಈ ಕಾರ್ಡ್ ಏನಪ್ಪಾ ಅಂತಂದ್ರೆ, ಯಾವುದೇ ಗರ್ಭಿಣಿ ಮಹಿಳೆಯು ತಾನು ಗರ್ಭಿಣಿ ಅಂತ ತಿಳಿದಿದ ತಕ್ಷಣ ಹತ್ರದಲ್ಲಿರೋ ಅಂಗನವಾಡಿಗೆ ಹೋಗ್ಬೇಕು. ಅಲ್ಲಿ ಆಕೆ ಹೆಸರು ನೋಂದಾಯಿಸ್ಕೋಬೇಕು. ಹಾಗೇನೆ ಆ ಏರಿಯಾಗೆ ಸಂಬಂಧಪಟ್ಟ ಆಶಾ ವರ್ಕರ್ ಇರ್ತಾರೆ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅಂದ್ರೆ ಆಶಾ ವರ್ಕರ್ ಅಂತಾನು ಹೇಳ್ತಾರೆ. ಇವರಿಬ್ಬರನ್ನ ಭೇಟಿ ಮಾಡಿ ಅವಶ್ಯ ದಾಖಲೆಗಳನ್ನ ಕೊಟ್ಟು ತನ್ನ ಹೆಸರನ್ನ ನೋಂದಾಯಿಸಿಕೊಂಡಾಗ ಒಂದು ತಾಯಿ ಕಾರ್ಡ್ ಅಂತ ಕೈಪಿಡಿ ಕೊಡ್ತಾರೆ. ತಾಯಿ ಮತ್ತು ಮಗುವಿನ ಸುರಕ್ಷತೆ ಕಾರ್ಡ್ ಅಂದ್ರೆ ಇದೇನೆ. ಈ ತಾಯಿ ಕಾರ್ಡ್ ಯಾಕಪ್ಪ ಅಂದ್ರೆ, ಇದರಲ್ಲಿ ಬಹಳ ಮುಖ್ಯವಾಗಿ ಗರ್ಭಿಣಿ ಮಹಿಳೆ ಇರ್ತಾಳ, ಅವಳ ಸಂಪೂರ್ಣ ವೈಯಕ್ತಿಕ ಮಾಹಿತಿ ಇರುತ್ತೆ. ಅಂದ್ರೆ ಅವಳ ವಯಸ್ಸು, ಅವಳಿಗೆ ಎಷ್ಟು ಮಕ್ಕಳು, ಮಕ್ಕಳ ಹೆರಿಗೆ ಸ್ಥಿತಿ, ಅವಳ ಮೊಬೈಲ್ ನಂಬರು, ಅವಳ ಗಂಡನ ಮೊಬೈಲ್ ನಂಬರು, ಹೆಸರು, ವಯಸ್ಸು, ಮತ್ತೆ ಅವಳ ಸ್ವಂತ ಊರಿನ ವಿಳಾಸ, ಬೆಂಗಳೂರಲ್ಲಿ ಎಲ್ಲಿದ್ದಾಳೆ ಆ ವಿಳಾಸ, ಅದ್ರ ಜೊತೆಗೆ ಅವಳಿಗೆ ಏನಾದ್ರೂ ಚಿಕಿತ್ಸೆ ಸಂದರ್ಭದಲ್ಲಿ ಅಥವಾ ಮುಂದಿನ ಸೌಲಭ್ಯಕ್ಕೋಸ್ಕರ ಹತ್ರ ಇರೋ ಅಂಗನವಾಡಿ ಟೀಚರ್ ನಂಬರು, ಆಶಾ ವರ್ಕರ್ ನಂಬರು, ಮಹಿಳಾ ಕಿರಿಯ ಆರೋಗ್ಯ ಸಹಾಯಕ ಇರ್ತಾರಲ್ಲ ಅವ್ರ ನಂಬರು, ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಿಳಾಸ, ಅದಲ್ದಿರ ಒಂದು ಆಂಬುಲೆನ್ಸ್ ನಂಬರ್ ಎಲ್ಲ ಇರುತ್ತೆ. ಯಾಕೆಂದ್ರೆ ಅವಳ ದೇಹದ ಸ್ಥಿತಿ ಕರೆಕ್ಟ್ ಆಗಿರ್ಬೇಕು, ಅವಳ ಆರೋಗ್ಯ ಸ್ಥಿತಿ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಮಾತ್ರ ಅವಳಿಗೆ ಆ ತಾಯಿ ಕಾರ್ಡಿಂದ ಉಪಯೋಗ ಪಡ್ಕೊಳಕ್ಕಾಗುತ್ತೆ. ಈ ತಾಯಿ ಕಾರ್ಡಲ್ಲಿ ಇನ್ನೂ ಏನೇನಿರುತ್ತೆ ಅಂದ್ರೆ, ವಿವರವಾಗಿ ಆಕೆಯ ರಕ್ತ ಪರೀಕ್ಷೆ, ರಕ್ತದೊತ್ತಡ, ಮೂತ್ರ ಪರೀಕ್ಷೆ, ಸಕ್ಕರೆ ಮಟ್ಟ, ತೂಕ, ಮಗುವಿನ ಬೆಳವಣಿಗೆ, ಎಕ್ಸ್ರೇ, ಸ್ಕ್ಯಾನಿಂಗ್, ಏನೇನು ಅವಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೋ ಅದೆಲ್ಲಾ ಮಾಹಿತಿ ಈ ತಾಯಿ ಕಾರ್ಡ್ ಅಲ್ಲಿ ಇರುತ್ತೆ. ಈ ತಾಯಿ ಕಾರ್ಡ್ ಅಲ್ಲಿ ಇದ್ದಾಗ ಮುಂದಿನ ದಿನಗಳಲ್ಲಿ ಅವಳಿಗೆ ವೈದ್ಯರು ಯಾವುದೇ ರೀತಿಯ ಸಲಹೆ, ಚಿಕಿತ್ಸೆ ಕೊಡಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಈ ತಾಯಿ ಕಾರ್ಡ್ ನೋಂದಣಿ ಆಗಿದ್ದ ತಕ್ಷಣ ಆಕೆ ಹತ್ರ ಇರೋ ಅಂಗನವಾಡಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಅವಳ ಪೌಷ್ಟಿಕ ಆಹಾರವನ್ನ ಪಡಿಬಹುದಾಗಿದೆ. ಅದರ ನೆಕ್ಸ್ಟ್ ಏನಂದ್ರೆ, ಆಕೆ ಹತ್ರ ಇರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಕ್ರಮಬದ್ಧವಾಗಿ, ಉಚಿತವಾಗಿ, ನಿಯಮಿತವಾದ ತಪಾಸಣೆಗಳು, ಅವಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ತಪಾಸಣೆ ಮಾಡ್ಬೇಕೋ ಅದೆಲ್ಲ ಮಾಡ್ಕೋಬಹುದು. ಅದ್ರ ಜೊತೆಗೆ ಅವಳಿಗೆ ಕಬ್ಬಿಣಾಂಶದ ಮಾತ್ರೆಗಳು ಸಿಗ್ತವೆ. ಮತ್ತೆ ಕಡ್ಡಾಯವಾಗಿ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗ್ಬೇಕು. ಅದು 9 ತಿಂಗಳ ತನಕ ಎಷ್ಟು ಲಸಿಕೆಗಳು ಇರ್ತಾವೋ ಆ ಲಸಿಕೆಗಳೆಲ್ಲ ಅಲ್ಲಿ ಉಚಿತವಾಗಿ ಸಿಗುತ್ತೆ. ಒಂದು ವೇಳೆ ಅವಳಿಗೆ ಏನಾದ್ರು ರಕ್ತದ ಕೊರತೆ ಇದ್ರೆ ರಕ್ತದ ಇಂಜೆಕ್ಷನ್, ರಕ್ತ ಕೊಡೋದು ಅಂತ ಕೆಲಸ ಎಲ್ಲ ಆಸ್ಪತ್ರೆಯಲ್ಲೇ ಆಗುತ್ತೆ. ಹಂಗಾಗಿ ಈ ಕಾರ್ಡ್ ಇದ್ರೇನೆ ಅವ್ರಿಗೆ ಎಲ್ಲ ಕೆಲಸ ಅನುಕೂಲ ಆಗೋದು. ಅದ್ರ ಜೊತೆಗೆ ಈ ತಾಯಿ ಕಾರ್ಡ್ ಇದ್ಮೇಲೆ ಏನೋ ಒಂದೊತ್ತಲ್ಲಿ ಎಮರ್ಜೆನ್ಸಿ ಅಂದ್ರೆ ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ನಂಬರ್ ಇರೋದ್ರಿಂದ ಆಕೆ ಅದನ್ನ ಉಪಯೋಗಿಸಿ
ಚಿಕಿತ್ಸೆ ಪಡೆದು ಸಾರಿಗೆ ಸೇವಾ ಸೌಲಭ್ಯ ಕೂಡ ಇದರಲ್ಲಿ ಉಚಿತವಾಗಿದೆ, ಇದನ್ನು ಪಡ್ಕೊಳ್ಬಹುದಾಗಿದೆ. ಹೀಗಾಗಿ ಮತ್ತೆ ಆಕೆ ಗರ್ಭಿಣಿ ಸಮಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಾಗ ಅವಳು ಆರೋಗ್ಯವಾಗಿರ್ತಾಳೆ, ಅವಳ ಮಗುನು ಆರೋಗ್ಯವಾಗಿ ಬೆಳೆಯುತ್ತದೆ. ಇದು ಪ್ರಸವ ಪೂರ್ವದ ಮಾಹಿತಿ ಆಯ್ತು. ಏನ್ ನೋಂದಣಿ ಆಗ್ಬೇಕಾ, ಯಾವ ತಾಯಿ ಕಾರ್ಡಲ್ಲಿ ಡೀಟೇಲ್ ಎಲ್ಲ ಅವಳದು ಮಾಹಿತಿ ಇರುತ್ತಾ, ಮತ್ತೆ ಅವಳು ಏನೇನ್ ಪೌಷ್ಟಿಕ ಆಹಾರ ತಗೋಬೇಕಾ, ಇದೆಲ್ಲ ಮಾಡೋದ್ರಿಂದ ಅವಳು ಪ್ರಸವ ಪೂರ್ವದಲ್ಲಿ ಆರೋಗ್ಯವಾಗಿರ್ತಾಳೆ ಅಂತ. ಮತ್ತೆ ಅದೇ ರೀತಿ ಅವಳ ಹೊಟ್ಟೆಯಲ್ಲಿ ಮಗು ಕೂಡ ಆರೋಗ್ಯವಾಗಿ ಬೆಳೀತಾ ಇರುತ್ತೆ. ಈಗ ಮುಂದೆ ಪ್ರಸವ ನಂತರ ಯಾವಾಗ ನಾವು ಕಡ್ಡಾಯವಾಗಿ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗ್ಬೇಕು ಅಂತ ಹೇಳಿದೀವೋ, ಆಕೆ ಯಾವುದೇ ಪರಿಸ್ಥಿತಿಯಲ್ಲಿ ಮನೇಲಿ ಹೆರಿಗೆ ಮಾಡ್ಕೊಳಂಗಿಲ್ಲ, ಅವಳು ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕಾಗತ್ತೆ. ತೀರಾ ಎಮರ್ಜೆನ್ಸಿ ಮನೇಲೇನೆ ಹೆರಿಗೆ ನೋವು ಬಂದ್ರು ಇದಕ್ಕೆ ಈ ನಂಬರ್ಗೆ ಫೋನ್ ಮಾಡ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಅವ್ರ ಆಸ್ಪತ್ರೆಯಲ್ಲಿ ಆದ್ರೆ ಏನ್ ಉಪಯೋಗ ಅಂದ್ರೆ, ಅವಳ ಪರಿಸ್ಥಿತಿ ಏನನ್ನ ಹದ್ಗೆಟ್ರೆ ಅಲ್ಲೇ ವೈದ್ಯರು ಇರೋದ್ರಿಂದ ಒಂದು ರಕ್ತ ಹೋಗಿರ್ಬೋದು, ಒಂದು ಸುಸ್ತಾಗಿರ್ಬೋದು, ಅದಕ್ಕೆ ಗ್ಲೂಕೋಸ್ ಕೊಡೋದಿರ್ಬೋದು, TT ಇಂಜೆಕ್ಷನ್ ಕೊಡೋದಿರ್ಬೋದು, ಅಥವಾ ಬ್ಲಡ್ ಕೊಡೋದಿರ್ಬೋದು, ಇಂಥವೆಲ್ಲ ಅವಳ ಆಸ್ಪತ್ರೆಗೆ ಹೋದಾಗ್ಲೇನೆ ಸಿಗೋದು. ಮನೇಲಿದ್ರೆ ಇವೆಲ್ಲ ನಷ್ಟ ಆಗಿ ಬೇರೆ ತರ ಸಮಸ್ಯೆ ಬರ್ಬೋದು. ಯಾವುದೇ ಕಾರಣಕ್ಕಾಗ್ಲಿ ಮಗು ಜನಿಸಿದ ತಕ್ಷಣ ಬೇರೆ ಏನು ಕೊಡಬಾರ್ದು, ತಾಯಿ ಎದೆ ಹಾಲು ಮಾತ್ರ ಕೊಡ್ಬೇಕು. ಯಾಕಪ್ಪ ಅಂದ್ರೆ ತಾಯಿ ಎದೆ ಹಾಲಲ್ಲಿ ಅಂತ ರೋಗ ನಿರೋಧಕ ಶಕ್ತಿಗಳಿದಾವಂದ್ರೆ ಅದು ಮೊಟ್ಟ ಮೊದಲು ಮಗುವಿನ ಶರೀರಕ್ಕೆ ಹೋದಾಗ ಮುಂದೆ ತುಂಬಾ ಕಾಯಿಲೆಗಳು ತಡೆಯುವಂತ ಶಕ್ತಿ ಅದ್ರಲ್ಲಿದೆ. ಹಂಗಾಗಿ ಯಾವ್ದೇ ಕಾರಣಕ್ಕೆ ವೇಸ್ಟ್ ಮಾಡಬಾರ್ದು. ಹಾಲು ಬರಲ್ಲ, ಸಾಕಾಗಲ್ಲ, ಸ್ವಲ್ಪ ಇದೆ, ಹಾಲಿಲ್ಲ, ಅದೆಲ್ಲ ಅನ್ಕೋಬಾರ್ದು. ನೀವು ಕೊಡ್ತಾ ಹೋದ್ರೆ ಮಗುವಿಗೆ ಸಿಗುತ್ತೆ. 6 ತಿಂಗಳ ತನಕ ತಾಯಿ ಎದೆ ಹಾಲು ಬಿಟ್ಟು ಬೇರೆ ಯಾವ ಹಾಲು ಕೊಡಕ್ ಹೋಗ್ಬಾರ್ದು. ಅದ್ ಸಾಕಾಗತ್ತೆ. ಅದು ಮಗು ಸಣ್ಣ ಇರ್ಲಿ ದಪ್ಪ ಇರ್ಲಿ ತಾಯಿ ಹೇಗೆ ಇರ್ಲಿ ಅದೆಲ್ಲ ಪ್ರಶ್ನೆ. ಮಗುಗ್ ಬೇಕಾದಷ್ಟು ಹಾಲು ಸಿಗ್ತಾ ಇರುತ್ತೆ, ಬೇರೆ ಏನು ಮೇಲಿನ ಆಹಾರ ಕೊಡಬಾರ್ದು, ಅದು ಮಗು ಜೀರ್ಣ ಮಾಡ್ಕೊಡಲ್ಲ. ನೆಕ್ಸ್ಟ್ ಏನಂದ್ರೆ 6 ತಿಂಗಳಾದ್ಮೇಲೆ ಮೃದುವಾದ ಆಹಾರವನ್ನ ಕೊಡಕ್ಕೆ ಪ್ರಾರಂಭಿಸಬೇಕು. ಯಾಕಂದ್ರೆ ತಾಯಿ ಹಾಲು ಆವಾಗ ಸಾಕಾಗೋದಿಲ್ಲ. ಮೃದುವಾದ ಆಹಾರ, ಗಂಜಿ, ಬೇಳೆಕಟ್ಟು ಇಂಥವೆಲ್ಲ ಕೊಟ್ಟಾಗ ತಾಯಿ ಹಾಲಿನ ಜೊತೆಗೆ ಅದು ಪೂರಕ ಆಹಾರ ಆಗತ್ತೆ. ಆಮೇಲೆ ಮಗು ಹುಟ್ಟಿದಾಗ BCG ಇಂಜೆಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ಮಗುಗ್ 5 ವರ್ಷದವರೆಗೂ ಇಂಜೆಕ್ಷನ್ಗಳಿರ್ತವೆ. ಅವೆಲ್ಲ ಚುಚ್ಚುಮದ್ದು ಆ ವಯಸ್ಸಲ್ಲಿ ಸರಿಯಾಗಿ ಕೊಟ್ಟಾಗ ಮಾತ್ರ ಮಗುವಿಗೆ ಮೈಯಲ್ಲಿ ಮೂಳೆ, ಮಾಂಸಖಂಡ ಅದೆಲ್ಲ ಗಟ್ಟಿ ಆಗೋದಕ್ಕೆ ಅದಾಗೋದು. ಆ ವಯಸ್ಸು ಮೀರಿದ್ಮೇಲೆ ನೀವು ಕೊಟ್ರೆ ಅದು ವೇಸ್ಟ್. ಹಂಗಾಗಿ ಮಗು ಹುಟ್ಟಿದ ತಕ್ಷಣ BCG, ಆಮೇಲೆ ಪ್ರತಿ ತಿಂಗಳು DPT ಡೋಸ್ಗಳಂತ ಹೇಳ್ತಾರೆ. ಆಮೇಲೆ 1 ತಿಂಗಳಿಗೆ 1 ತಿಂಗಳಿಂದ 5 ತಿಂಗಳವರೆಗೂ, 1 ವರ್ಷದಕ್ಕೆ, 1.5 ವರ್ಷಕ್ಕೆ, 5 ವರ್ಷಕ್ಕೆ, 10 ವರ್ಷಕ್ಕೆ, 16 ವರ್ಷದವರೆಗೂ ಇರುತ್ತೆ. ಅದೆಲ್ಲ ಮಾಹಿತಿ ಈ ಕಾರ್ಡಲ್ಲೂ ಬರುತ್ತೆ. ಮಗುಗೆ ಕೊಡಿಸ್ಲೇಬೇಕಾಗತ್ತೆ. ನೀವ್ ಅನ್ಕೋಬಹುದು ನೋಡಿ ಇಲ್ಲಿ ದೊಡ್ಡವರಿದ್ದಾರೆ ಯಾಕೆ ಅಂತ, 16 ವರ್ಷದವರೆಗೂ ಇಂಜೆಕ್ಷನ್ ಕೊಡಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲ, 6 ತಿಂಗಳಾದ್ಮೇಲೆ ಮಗುಗೆ ಪೂರಕ ಆಹಾರ ಕೊಡೋದ್ರ ಜೊತೆಗೆ 1 ವರ್ಷ ಆಯ್ತಂದ್ರೆ ಮಗುಗೆ ನಾವು ಸಾಮಾನ್ಯವಾಗಿ ಊಟ ಮಾಡೋ ತರಾನೇ ಅದಕ್ಕೂ ಲಘು ಆಹಾರ ಕೊಡ್ತಾ ನಿಧಾನವಾಗಿ ತಾಯಿ ಹಾಲನ್ನ ಬಿಡಿಸಿದಾಗ ಆ ಮಗು ಊಟ ಮಾಡಕ್ಕೆ ಶುರು ಮಾಡುತ್ತೆ. ಅವಾಗ ತನಗ್ ತಾನೇ ಚೆನ್ನಾಗಿ ಬೆಳ್ಕೊಡುತ್ತೆ. ಮತ್ತೆ ಇದರಿಂದ ಸರ್ಕಾರದಲ್ಲಿ ಏನ್ ಸೌಲಭ್ಯ ಇದೆ ಅಂದ್ರೆ, ಆ ತಾಯಿಗೆ ಪೌಷ್ಟಿಕ ಆಹಾರಕ್ಕೋಸ್ಕರ ಪ್ರತಿ ತಿಂಗಳು 500ರಂತೆ 1 ವರ್ಷಕ್ಕೆ 6,000 ರೂಪಾಯಿನ 3 ತಿಂಗಳಲ್ಲಿ 3 ಕಂತಲ್ಲಿ ಆ ಮಹಿಳೆಯ ಖಾತೆಗೆ ಜಮಾ ಮಾಡ್ತಾರೆ. ಇದು ಅವಳ ಮತ್ತು ಮಗುವಿನ ಆರೈಕೆಗೆ. ಅದಲ್ದಿರ ಮುಂದಿನ ದಿನಗಳಲ್ಲಿ ಆಕೆ ಏನಾನ ಲೇಬರ್ ಕಾರ್ಡ್ ಮೊದ್ಲೇ ಮಾಡಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂಪರ್ಕ ಕೇಂದ್ರದಿಂದ ನಿಮ್ಗೆಲ್ಲ ಲೇಬರ್ ಕಾರ್ಡ್ ಅಂತ ಮಾಡ್ತಾ ಇದ್ವಿ. ಆ ಕಾರ್ಡ್ ಮಾಡ್ಕೊಂಡಿದ್ರೆ ಮೊದಲ 2 ಡೆಲಿವರಿಗೆ 50,000 ಬಾಂಡ್ ಕೊಡ್ತಾರೆ. ಅದು ಹೆರಿಗೆ ಭತ್ಯೆ ಅಂತ. ಆ ಬಾಂಡು ಮಗುಗ್ 3 ವರ್ಷ ಆದ್ಮೇಲೆ ಅದು ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಹೆಚ್ಚು ಕಮ್ಮಿ 60,000 ರೂಪಾಯಿ ಆಗುತ್ತೆ. ಆವಾಗ ನೀವು ಮಗು 3 ವರ್ಷ ಆದ್ಮೇಲೆ ಹೋಗಿ ಅದನ್ನ ಡ್ರಾ ಮಾಡ್ಕೋಬಹುದು. ಸರ್ಕಾರದಿಂದ ಸಿಗೋ ಸೌಲಭ್ಯ ಬೇರೆ, ಲೇಬರ್ ಆಫೀಸ್ ಇಂದ ಸಿಗೋದು ಬೇರೆ. ಇಷ್ಟೊತ್ತು ನೀವು ತಾಯಿ ಕಾರ್ಡ್ ಸಂಬಂಧ ತಿಳ್ಕೊಂಡ್ರಿ. ಈಗ ಇನ್ನೊಂದ್ ಸ್ವಲ್ಪ ನಿಮಗೆ ಅನುಕೂಲ ಆಗಂತ ಆಯುಷ್ಮಾನ್ ಕಾರ್ಡ್ ಅಂತ ಮಾಡ್ತಾ ಇದೀವಿ ನಮ್ ಸಂಪರ್ಕದಿಂದ. ಈಗ ಸುಮಾರು 1 ವರ್ಷದಲ್ಲಿ ಸುಮಾರು 3-4 ಸಾವಿರ ಜನಕ್ಕೆ ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ಉಪಯೋಗನೂ ಪಡ್ಕೊಂತ ಇದಾರೆ. ನೀವು ಉಪಯೋಗ ಪಡ್ಕೊಂಡಿದ್ರೆ ಸಂತೋಷ. ಗೊತ್ತಿಲ್ಲನೇ ಹೇಳ್ತೀನಿ, ಈ ಕಾರ್ಡಿಂದ ಯಾರಾದ್ರೂ ಉಪಯೋಗ ಪಡ್ಕೊಂಡಿದ್ದೀರಾ? ಗೊತ್ತಿದ್ಯಾ? ಯಾರು ಈಗ ಉಪಯೋಗ ಪಡ್ಕೊಂಡಿಲ್ಲ ಮ್ಯಾಮ್, ನೀವು ಹೇಳ್ಬೇಕು. ಆಯ್ತು, ಸಂತೋಷ, ಹೇಳ್ತೀನಿ. ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿದೆ. ಇದ್ರ ಮುಂಚೆ ಆರೋಗ್ಯ ಕಾರ್ಡ್ ಅಂತ ಇತ್ತು, ಅದು ನಮ್ಮ ರಾಜ್ಯ ಸರ್ಕಾರದ್ದು.
ಸಿದ್ದರಾಮಯ್ಯ ಮಾಡಿದ್ರು ಹಳದಿ ಕಲರ್ ಕಾರ್ಡು, ಅದು ಇವಾಗ ಇಲ್ಲ. ಗಮನ ಇಟ್ಕೊಳ್ರಿ, ಅದ್ ಎತ್ಕೊಂಡು ನೀವು ಆಸ್ಪತ್ರೆಗೆ ಹೋದ್ರೆ ನಡೆಯಲ್ಲ. ಅದ್ರ ಬದ್ಲಿಗೆ ಈಗ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಈ ಕಾರ್ಡ್ ಏನಂದ್ರೆ ಯಾರ್ಯಾರು ಬಡ ಕುಟುಂಬದಲ್ಲಿದಾರ, BPL ಕಾರ್ಡ್ ಇದೆಯಾ ನಿಮ್ಗೆ ಗೊತ್ತಲ್ಲ, BPL ಕಾರ್ಡ್ ಅಂದ್ರೆ ಹಸಿರು ಕಾರ್ಡು. ಆ ಕಾರ್ಡ್ ಅಲ್ಲಿದ್ದು ಹೆಸರಿದ್ದವ್ರಿಗೆ ಎಲ್ರಿಗೂ 1 ವರ್ಷದಿಂದ 60 ವರ್ಷದವರೆಗೂ ಮಾಡ್ಬೋದು. ಇದು ಇದರಿಂದ ಏನ್ ಉಪಯೋಗ ಅಂದ್ರೆ ಯಾವ್ದೇ ಸಂದರ್ಭದಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಹತ್ರ ಇರೋ ಆಸ್ಪತ್ರೆಗೆ ಹೋದಾಗ ಒಂದ್ ಅಡ್ಮಿಟ್ ಆಗ್ಬೋದು, ಒಂದ್ ಟ್ರೀಟ್ಮೆಂಟ್ ಆಗ್ಬೋದು, ಒಂದ್ ಆಪರೇಷನ್ ಆಗ್ಬೋದು. ನಾವ್ ಒಂದ್ ಲಿಸ್ಟ್ ಕೊಡ್ತೀವಿ, ಆ ಲಿಸ್ಟ್ ಇರೋ ಆಸ್ಪತ್ರೆಯಲ್ಲಿ ಹೋಗಿ ಈ ಕಾರ್ಡ್ ತೋರ್ಸ್ರೆ ಒಬ್ಬರಿಗೆ 5 ಲಕ್ಷದವರೆಗೂ ಫ್ರೀಯಾಗಿ ಚಿಕಿತ್ಸೆ ಆಗುತ್ತೆ. ನೀನ್ 50,000 ಖರ್ಚು ಮಾಡ್ಕೊಳ್ತೀಯೋ 5 ಲಕ್ಷದ್ ಮಾಡ್ಕೊಂತೀಯೋ ಅದು ಬೇರೆ ಪ್ರಶ್ನೆ. ಆದ್ರೆ ಈ ಕಾರ್ಡ್ ಇತ್ತಂದ್ರೆ ಅಲ್ಲಿ ಆಸ್ಪತ್ರೆ ನಾವು ಕೊಡೋ ಲಿಸ್ಟ್ ನಿಮ್ಗೆ ಇಟ್ಕೊಂಡಿರಿ, ಮತ್ತೆ ನಾವು ಅದ್ರದ್ದು ಒಂದು ಫೋಟೋನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಅದೆಲ್ಲ ನಿಮ್ ಮೊಬೈಲ್ ಅಲ್ಲಿ ಇಟ್ಕೊಳ್ಳಿ. ನಿಮಗೆ ಏನಾರು ಎಮರ್ಜೆನ್ಸಿ ಅಂದಾಗ ಆ ಲಿಸ್ಟ್ ನೋಡ್ಬಿಟ್ಟು ನಿಮ್ಮ ಏರಿಯಾಗ ಯಾವ ಆಸ್ಪತ್ರೆ ಹತ್ರ ಇದೆ ಅಂತ ಅಲ್ಲೋಗಿ ನೀವು ತೋರಿಸ್ಕೊಳ್ಳುವಾಗ ಈ ಕಾರ್ಡ್ ನಡೆಯುತ್ತಾ ಸರ್ ಅಂತ ಕೇಳಿ. ನಾವು ಲಿಸ್ಟ್ ಕೊಡೋದೇ ಅದು. ನಡೆಯುತ್ತೆ ಅಂದ್ರೆ ನೀವ್ ಅಲ್ಲಿ ತೋರ್ಸ್ಕೊಂಡ್ರೆ ಫುಲ್ ಫ್ರೀ ಆಗುತ್ತೆ. ಆಪರೇಷನ್ಗೆಲ್ಲ ನೀವು ದುಡ್ಡು ಕೊಡಂಗಿಲ್ಲ. ಅದೇ ರೀತಿ ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ನಮ್ ಸಂಪರ್ಕ ಕಡೆಯಿಂದ ನಾವ್ ಎಷ್ಟ್ ಜನ ಬಂದು ಸಿಬ್ಬಂದಿ ನಿಮಗ್ ಕೆಲಸ ಮಾಡ್ತಾ ಇದೀವೋ ನೀವು ಫೋನ್ ಮಾಡ್ಬೋದು. ನಮ್ದೊಂದು ಹೆಲ್ಪ್ ಲೈನ್ ಬೇರೆ ಇದೆ ಅಲ್ವಾ, ನಿಮ್ಗೆ ಹೇಳಿರಲ್ಲ, ಒಂದ್ ಸ್ಟಿಕ್ಕರ್ ಎಲ್ಲ ಹಾಕಿರಲ್ವಾ ಹೆಲ್ಪ್ ಲೈನ್, ಇದ್ರಲ್ಲೂ ಇದೆ. ಎಲ್ಲಿದೆ ಹೆಲ್ಪ್ ಲೈನ್? ಅದು ಆ ಹೆಲ್ಪ್ ಲೈನ್ ನಂಬರ್ಗನ ಮಾಡ್ಬೋದು. ನೀವ್ ಇಲ್ಲಿ ಶ್ರಮಿಕ್ ಸಹಾಯ ಕೇಂದ್ರ ಎಲ್ಲಿ ಕಮ್ಮನಹಳ್ಳಿ ಅಲ್ಲಾದ್ರೂ ಬರ್ಬೋದು. ನೀವು ಬಂದು ಮೇಡಮ್ ನಮ್ಗೆ ಹಿಂಗ್ ತೊಂದ್ರೆ ಆಗಿದೆ, ನಾವ್ ಎಲ್ಲಿ ಹೋಗೋದು ಅಂತ ಕೇಳಿದ್ರೆ ನಾವು ಕರೆಕ್ಟ್ ಆಗಿ ಆಸ್ಪತ್ರೆಯಲ್ಲಿ ವಿಚಾರಿಸ್ಕೊಂಡು ಕಳ್ಸ್ಕೊಡ್ತೀವಿ. ಅಲ್ಲಿ ಹೋದ್ರೆ ನಿಮ್ಗೆ ಒಬ್ಬರಿಗೆ 5 ಲಕ್ಷದವರೆಗೂ ಖರ್ಚು ಮಾಡ್ಕೋಬಹುದು. ಅಂದ್ರೆ ನೀವು ಕೈಯಿಂದ ದುಡ್ಡು ಕೊಡಂಗಿಲ್ಲ. ಆ ಕಾರ್ಡ್ ಅಲ್ಲಿ ತೋರ್ಸಿದ್ರೆ ಆ ನಂಬರ್ ಅವರು ಕಂಪ್ಯೂಟರ್ ಅಲ್ಲಿ ಹಾಕೊಂತಾರೆ. ಆವಾಗ ಆಟೋಮೆಟಿಕ್ ಆಗಿ ನಿಮ್ದು ಏನ್ ಆಪರೇಷನ್ ಖರ್ಚಿರುತ್ತೋ ಅದು ಕಟ್ ಆಗುತ್ತೆ. ಇದು ಅನುಕೂಲನಾ ಅನಾನುಕೂಲನಾ? ಹಂಗಾಗಿ ನಾವ್ ಸುಮ್ನೆ ಮಾಡಿ ನಿಮ್ ಮೊಬೈಲ್ ಕಳಿಸ್ಬಿಟ್ರೆ ನೀವು ಮೊಬೈಲ್ ಅಲ್ಲಿ ಇಟ್ಕೊಂಡ್ರೆ ನಡೆಯಲ್ಲ. ಯಾಕಂದ್ರೆ ನೀವು ಒಂದ್ ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ನಿಮ್ ಆಧಾರ್ ಕಾರ್ಡು ನಾವು ಕೊಡೋ ಯೂನಿಯನ್ ಕಾರ್ಡ್ ಎಲ್ಲ ಹೆಂಗ್ ಇಟ್ಕೊಂತಿರೋ ಅದೇ ತರ ಇದನ್ನು ಜೊತೆಗೆ ಇಟ್ಕೊಂಡಿದ್ರೆ ಅದ್ರಲ್ಲೊಂದ್ ನಂಬರ್ ಆರೋಗ್ಯದ ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಆ ನಂಬರ್ ನೀವು ಅಲ್ಲಿ ಆಸ್ಪತ್ರೆಯಲ್ಲಿ ರಿಜಿಸ್ಟರ್ ಮಾಡ್ರೆ ಆಟೋಮೆಟಿಕ್ ಆಗಿ ಫ್ರೀ ಆಗುತ್ತೆ. ಈಗ ಅರ್ಥ ಆಯ್ತಮ್ಮ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಏನಂತ? ಇದು ಯಾರ್ಯಾರು ಮಾಡ್ಬೇಕಂದ್ರೆ ಯಾರ್ಯಾರು BPL ಕಾರ್ಡ್ ಇದೆ, APL ಕಾರ್ಡ್ ಅವರು ಮಾಡ್ಬೋದು. BPL ಕಾರ್ಡ್ ಇರೋರ್ಗೆ 5 ಲಕ್ಷ, APL ಕಾರ್ಡ್ ಅಂದ್ರೆ ದುಡ್ಡು ಕೊಟ್ಟಾಕಿ ತಗೊಂತಾರಲ್ವಾ ಅವ್ರಿಗೆ 1.5 ಲಕ್ಷ. ಹೇಳಮ್ಮ, ಹೇಳು. ಇದು ಮಾಡಿಸ್ಕೊಂಡ್ಮೇಲೆ ಮಕ್ಕಳು ಆಪರೇಷನ್ ಅಂತ ಹೋಗ್ತೀವಲ್ಲ, ಅದರಿಂದ ಅದು ಮಾಡ್ಬೋದಾ ಅದು ಆಪರೇಷನ್? ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಇದು ಬಂದು ಸಹಜವಾಗಿ ಬರೋಂತ ಕಾಯಿಲೆ ಕಸಾಲೆ ಎಮರ್ಜೆನ್ಸಿಗೆ ಅನುಕೂಲ. ಈಗ ಡೆಲಿವರಿ ಆಪರೇಷನ್ ಇದೆಲ್ಲ ನಾರ್ಮಲ್ ಆಗಿ ಮಾಡ್ಕೊಳ್ಳೋದಲ್ವಾ, ಅದಕ್ಕೇನು ಕೊಡಲ್ಲ. ಅದೇ ಗರ್ಭಕೋಶದ ಆಪರೇಷನ್ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಮಕ್ಕಳು ನನಗ್ ಬೇಕು, ನಾನ್ ಡೆಲಿವರಿ ಮಾಡ್ಕೊಂಡೆ, ಅದಕ್ಕೆಲ್ಲ ಏನು ಫ್ರೀ ಮಾಡಲ್ಲ. ನನಗ್ ಸಾಕು ಆಪರೇಷನ್ ಮಾಡ್ಕೊಂಡೆ, ಅದಕ್ಕೆ ಫ್ರೀ ಮಾಡಲ್ಲ. ಅದೇ ಗರ್ಭಕೋಶದ ಸಮಸ್ಯೆಗಳು, ಆಕ್ಸಿಡೆಂಟ್ಗಳು, ಬ್ರೈನ್ ಸಮಸ್ಯೆ, ಕಣ್ಣಿಂದು ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ನಾವು ಮಾಡ್ಕೊಳ್ಳೋದಲ್ಲ. ಅಂತದಕ್ಕೆಲ್ಲ ಖಂಡಿತ ಫ್ರೀ ಮಾಡ್ತಾರೆ. ಅರ್ಥ ಮಾಡ್ಕೊಳ್ರಿ. ಮತ್ತೆ ನೀವ್ ಅನ್ಬೋದು ಮೇಡಮ್ ಹೇಳಿದ್ರು ಹೆರಿಗೆಗೆ ಹೋದ್ರೆ ಅಂದ್ರೆ ಹೆರಿಗೆಗೆ ದುಡ್ಡು ಬರೋದು ಲೇಬರ್ ಕಾರ್ಡ್ ಅಲ್ಲಿ. ಈ ಕಾರ್ಡ್ ಅಲ್ಲಿ ಯಾವ್ದು ಬರೋಲ್ಲ. ಯಾವ್ದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಮ್ಗೆ ಗೊತ್ತಿಲ್ದಿರ ಕಾಯಿಲೆಗಳು ಬರ್ತಾವಲ್ಲ, ಅಂತ ಕಾಯಿಲೆಗಳಿಗೆ ಇದ್ರಲ್ಲಿ ನೀವು ಚಿಕಿತ್ಸೆ ಪಡ್ಕೋಬಹುದು. ಇದು ನಿಮ್ಗೆ ನಾನು ಕತೆ ಹೇಳ್ತಾ ಇಲ್ಲ. ಯಾರ್ಯಾರು ನಮ್ಮ ಹತ್ರ ಕಾರ್ಡ್ ಮಾಡ್ಕೊಂಡು ಹೋದ್ರು ಅವರೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ. ಇನ್ನ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಜಯದೇವದಲ್ಲಿ ಅಡ್ಮಿಟ್ ಆದವರು 3.5 ಲಕ್ಷ ಕೇಳಿದ್ರಂತ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ನಮ್ಮ ಹತ್ರ ಕಾರ್ಡ್ ಮಾಡ್ಕೊಂಡು ಹೋಗಿ ಆ ಕಾರ್ಡ್ ತೋರ್ಸಿದ್ಮೇಲೆ ಅವ್ರು ಅಲ್ಲಿನೇ ಸೀಲ್ ಹಾಕಿದ್ದಾರೆ, ಇದು ಫುಲ್ ಫ್ರೀ ಅಂತ. ಆ ಫೋಟೋ ನಮಗ್ ಕಳಿಸ್ಬಿಟ್ಟು ಅವರು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡ್ರು. ಅದೇ ತರ ಸುಮಾರು ಪ್ರೈವೇಟ್ ಆಸ್ಪತ್ರೆಯಲ್ಲೂ ಇವಾಗ ನಾನು ಅಂದಂಗೆ ಕೆಲವು ಆಸ್ಪತ್ರೆಯಲ್ಲಿ ಫುಲ್ ಫ್ರೀ, ಕೆಲವು ತುಂಬಾ ದೊಡ್ಡ ಪ್ರೈವೇಟ್ ಆಸ್ಪತ್ರೆ ಇದೆ, ಅದ್ರಲ್ಲಿ ನೀವು ಹೋಗಿರ್ತೀರಾ ಅಷ್ಟು ದುಡ್ಡು ಕಟ್ಟಕ್ಕಾಗಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ನೋಡ್ಕೊಂಡು ಕಡಿಮೆ ಮಾಡ್ತಾರೆ. 1 ಲಕ್ಷ ಇದ್ರೆ 50,000, 50,000 ಇದ್ರೆ 25,000, 20,000 ಇದ್ರೆ 10,000. ಆ 10,000 ದುಡ್ಡೇ ಅಲ್ವಾ. ಹಂಗಾಗಿ ನೀವು ಈ ಕಾರ್ಡ್ ಮಾಡ್ಕೊಂಡ್ಮೇಲೆ ಇದ್ರ ಅನುಕೂಲ ಪಡ್ಕೊಳ್ರಿ. ನೀವು ಯಾರ್ಯಾರು ಮಾಡಿಲ್ಲ ಫುಲ್ಲು ಎಲ್ರು ನೀವು ಮಾಡ್ಕೊಳ್ರಿ. ಮನೆ ಜನ 1 ವರ್ಷದ ಮಗುವಿಂದ 60 ವರ್ಷದವರೆಗೂ ಎಲ್ಲಾರು ಮಾಡ್ಕೋಬಹುದು. ಇದು ಏನಂದ್ರೆ BPL ಕಾರ್ಡ್ ಅಲ್ಲಿ ನಿಮ್ ಹೆಸರು ಇರ್ಬೇಕು, OTP ಹೇಳ್ಬೇಕು, ಆಧಾರ್ ಕಾರ್ಡ್ ಇರ್ಬೇಕು.
ಅದಲ್ದಿರ ನಿಮಗೆ ಯಾರ್ಯಾರು ಗೊತ್ತೋ ಅವ್ರಿಗೆಲ್ಲ ಮಾಡಿಸಿ. ಯಾಕಂದ್ರೆ ಕಾಯಿಲೆ ನಿಮಗ್ ಬರ್ದೇ ಇರ್ಬೋದು, ನಿಮ್ ಫ್ರೆಂಡ್ಗೆ ಬಂದಾಗ ನೀವು ಏನ್ ಮಾಡೋದು ಇವಳ ಹತ್ರ ಕಾರ್ಡ್ ಇಲ್ಲ ಅನ್ನೋದು ಬೇಡ, ಅವ್ರಿಗೂ ಮಾಡಿಸಿ. ಆ ಕಾರ್ಡ್ ಮತ್ತೆ ಚೇಂಜ್ ಆಗಲ್ವಾ ತಾನೆ? ಒಳ್ಳೆ ಪ್ರಶ್ನೆ ಕೇಳಿದ್ರು ಇವರು. ಈ ಕಾರ್ಡ್ ಬಂದು ಸ್ಟೇಟ್ ಗವರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯ ಮಾಡಿದ್ರಲ್ವಾ, ಸೆಂಟ್ರಲ್ ಆದಾಗ ಚೇಂಜ್ ಮಾಡಿ ಮೋದಿ ಅವ್ರು ಮಾಡಿದ್ದಾರೆ. ಅವರು ಈ ವರ್ಷ ನೋಡ್ತಾರೆ ಈ ಕಾರ್ಡ್ ಎಷ್ಟು ಜನ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಯೂಸ್ ಆಗ್ತಾ ಇದೆಯಾ ಇಲ್ವಾ ಅಂತ. ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ರೆ ಇದ್ರ ನಿಂಗೆ ಕಂಟಿನ್ಯೂ ಮಾಡ್ತಾರೆ. ಆ ವರ್ಷದಲ್ಲಿ ಎಷ್ಟು ಕುಟುಂಬ ಅದು ಯೂಸ್ ಮಾಡ್ಕೊಂಡಿದೆ, ಇದು ನಿಜವಾಗ್ಲೂ ಇವ್ರಿಗೆ ಉಪಯೋಗಕ್ಕೆ ಬರ್ತಾ ಇದ್ದಾನೆ, ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂದ್ರೆ ಯಾರು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಇನ್ ಸ್ವಲ್ಪ ರಿನಿವಲ್ ಅಂತಲ್ಲ, ಸ್ವಲ್ಪ ಚೇಂಜ್ ಮಾಡ್ತಾರೆ. ಇನ್ಯಾವ ರೀತಿ ಕೊಟ್ರೆ ಎಲ್ಲಾರು ಉಪಯೋಗಿಸ್ಕೋಬಹುದು ಇದು ಅಂತ ಹೇಳ್ಬಿಟ್ಟು. ಈಗ 100 ಜನ 1000 ಜನ ಬರೀ 100 ಜನ ಉಪಯೋಗಿಸ್ಕೊಂತಾರೆ, ಇನ್ನೇನ್ ಮಾಡಿದ್ರೆ ಇನ್ನ 500 ಜನ ಇದು ಉಪಯೋಗಿಸ್ಕೋಬಹುದು ಅಂತ. ಅವಾಗ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಅರೆ ರಿನಿವಲ್ ಎಲ್ಲ ಬರಲ್ಲ ಇದು. ನಾವ್ ಇರ್ತೀವಿ, ನಾವ್ ಇಲ್ಲಿ ಕಮ್ಮನಹಳ್ಳಿಯಲ್ಲಿ ಆಫೀಸ್ ಇರುತ್ತೆ, ಬನಶಂಕರಿಯಲ್ಲಿ ಇರುತ್ತೆ, ನೀವ್ ಆ ಕಡೆ ಬಂದ್ರ ಅಲ್ಲಿ, ಅಥವಾ ಪೀಣ್ಯ ಕಡೆ ಹೋದ್ರಲ್ಲಿ ನೀವು ಅಲ್ಲಲ್ಲಿ ಓಡಾಡ್ತಾ ಇರ್ತೀರಲ್ಲ, ಎಲ್ಲಿರ್ತೀರ ಅಲ್ಲಿ ಬಂದು ಆ ಆಫೀಸಲ್ಲಿ ಕೇಳಿ ಇದ್ರ ಬಗ್ಗೆ ನೀವು ತಿಳ್ಕೊಬಹುದು. ಯಾವಾಗ್ಲೇ ಆಗ್ಲಿ ಏನೇ ಡೌಟ್ ಬಂದ್ರು ನಮ್ದು ಸಂಪರ್ಕ ಸಹಾಯವಾಣಿ ಅಂತ ಇದೆ, ನೀವು ನಮ್ಮಿಂದ ಸಹಾಯ ಪಡ್ಕೋಬಹುದು. ನಾವು ಯಾವಾಗ್ಲೂ ಸಂಪರ್ಕದಲ್ಲಿ ನಾವ್ ಏನ್ ಕೆಲಸ ಮಾಡ್ತಾ ಇದೀವ ನಿಮ್ಗೋಸ್ಕರ, ನೀವ್ ಯಾವಾಗ್ಲೂ ಆರೋಗ್ಯ ಸಂಬಂಧವಾಗಿ ಆಗ್ಲಿ, ಲೇಬರ್ ಕಾರ್ಡ್ ಸಂಬಂಧವಾಗಿ ಆಗ್ಲಿ, ಮತ್ತೆ ನಿಮ್ಗೆ ಬೇರೆ ತೊಂದರೆ ಆದಾಗ ಅಟ್ಲೀಸ್ಟ್ ನಮ್ಮವ್ರಿಗೂ ಬಂದ್ರೆ ನಮ್ ಕೈಲಿ ಏನ್ ಮಾಡ್ಬೋದು ಅಂತ ನೋಡಿ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ. ಸರಿನಮ್ಮ? ಸರಿ. ಇಷ್ಟೊತ್ತು ನನ್ನ ಮಾತು ಕೇಳ್ಕೊಂಡಕ್ಕೆ ಥ್ಯಾಂಕ್ಸ್ ಅಮ್ಮ. ಏನಾರು ಕೇಳಂಗಿದ್ರೆ ಕೇಳ್ರಿ. ನಿಮ್ಗೆ ಇವತ್ತು ಇಲ್ಲಿ ಕುತ್ಕೊಂಡು ನಂದು ಕತೆ ಕೇಳಿದಕ್ಕೆ ಸ್ವಲ್ಪ ಏನಾನ ಉಪಯೋಗ ಆಯ್ತಾ, ಏನಾನ ಅರ್ಥ ಆಯ್ತಾ? ಹಾ, ಇಲ್ಲ ಸುಮ್ನೆ ಏನೋ ಕತೆ ಹೇಳ್ಬಿಟ್ರಿ ಅಮ್ಮ ಅನ್ಸ್ತಾ? ಯಾಕಂದ್ರೆ ಅರ್ಥ ಮಾಡ್ಕೊಂಡ್ರೆ ತಾನೇ ನೀವ್ ಇನ್ನೊಬ್ರಿಗೆ ಹೇಳಕ್ ಆಗೋದು, ಅಥವಾ ನಿಮ್ಗೂ ಆತರ ಪರಿಸ್ಥಿತಿ ಬಂದಾಗ ಅದನ್ನ ಉಪಯೋಗಿಸ್ಕೊಡೋದು. ಏನು ಇಲ್ದಿರ ಸುಮ್ನೆ ಕೂತೋದ್ರೆ ವೇಸ್ಟ್ ಅಲ್ವಾ? ಇವಾಗ ಅಟ್ಲೀಸ್ಟ್ ನಿಮ್ಗೆ ತಾಯಿ ಕಾರ್ಡ್ ಬಗ್ಗೆ, ಲೇಬರ್ ಕಾರ್ಡ್ ಅಲ್ಲಿ ಏನ್ ಸಿಕ್ತು, ಮತ್ತೆ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಏನು, ಆ ಕಾರ್ಡ್ ಯಾರು ಮಾಡ್ಕೋಬಹುದು, ಅದರಿಂದ ಏನು ಉಪಯೋಗ, ಇಷ್ಟ ಅರ್ಥ ಆಯ್ತಾ? ಥ್ಯಾಂಕ್ಸ್ ಅಮ್ಮ.